ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮಾರ್ಚ್ 14, 2026ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡುವಂತಹ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. ಒಂದನೇ ಕ್ವಶನ್, ಫಾರ್ಮುಲಾ 1 ಋತುವಿನ ಆರಂಭಿಕ ರೇಸ್ 2026ರಲ್ಲಿ ಆಸ್ಟ್ರೇಲಿಯಾ ಓಪನ್ ಗ್ರ್ಯಾಂಡ್ ಪ್ರಿಕ್ಸ್ ನಡೀತು. ಹಾಗಾದರೆ ಆಸ್ಟ್ರೇಲಿಯಾ ಗ್ರ್ಯಾಂಡ್ ಪ್ರಿಕ್ಸನ್ನು ಗೆದ್ದಂಥವರು ಯಾರು? ಸರಿಯಾದಂಥ ಉತ್ತರ ಜಾರ್ಜ್ ರಸೂಲ್. ನೋಡಿ, ಆಪ್ಷನ್ ನಂಬರ್ 3 ಸರಿಯಾಗಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿನ ಡೀಟೇಲ್ಸನ್ನು ನೋಡೋಣ. ಗಮನಿಸಬಹುದು, ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಜಾರ್ಜ್ ರಸೂಲ್ ವಿನ್ಸ್ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್. ಓಕೆ, ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀವು ಗಮನಿಸಬಹುದು. ಓಕೆ, 2026ರ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ದಂಥವರು ಜಾರ್ಜ್ ರಸಲ್ ಅಂತ ಕರಿತೀವಿ. ಇವರು ಮರ್ಸಿಡೀಸ್ AMG ಪೆಟ್ರೋನಾಸ್ ಫಾರ್ಮುಲಾ 1 ತಂಡಕ್ಕಾಗಿ ರಸಲ್ ಚಾಲನೆ ಮಾಡುತ್ತಾರೆ. ಸೊ ಅಂದರೆ ಆ ತಂಡಕ್ಕಾಗಿ ಇವರು ಆಟವಾಡುತ್ತಾರೆ ಎಂಬುದನ್ನು ಗಮನಿಸಬೇಕು. ಓಕೆ, ಇನ್ನು ಎರಡನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ರೈತರಿಗೆ ನೈಜ ಸಮಯದ ಕೃಷಿ ಸಲಹೆಗಳನ್ನು ಒದಗಿಸಲು ಸರ್ಕಾರವು ಪ್ರಾರಂಭಿಸಿದಂತಹ AI ಚಾಲಿತ ಅಥವಾ AI ಬೇಸ್ಡ್ ಬಹುಭಾಷಾ ಡಿಜಿಟಲ್ ವೇದಿಕೆಯ ಹೆಸರೇನು? ಸರಿಯಾದಂಥ ಉತ್ತರ ಗಮನಿಸಬಹುದು, ಭಾರತ್ ವಿಸ್ತಾರ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು ರೈತರಿಗೆ ನೈಜ ಸಮಯದ ಕೃಷಿ ಸಲಹೆಗಳು ಅಂದರೆ ಮಣ್ಣಿನ ಯಾವ ಗುಣವನ್ನು ಹೊಂದಿದೆ ಮತ್ತು ಯಾವ ಋತುವಿನಲ್ಲಿ ಯಾವ ಬೆಳೆಯನ್ನು ಹಾಕಿದರೆ ಉತ್ತಮ ಫಸಲು ಸಿಗುತ್ತೆ ಮತ್ತು ರೋಗಗಳಾಗಿರ್ಬೋದು, ಇತರೆ ಯಾವುದೇ ತೊಂದರೆಗೆ ಈಡಾಗಿದ್ದಂತಹ ಭೂಮಿ ಅಥವಾ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಭಾರತ್ ವಿಸ್ತಾರ್ ಆ್ಯಪ್ ಇನ್ನು ಮುಂದೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸುತ್ತದೆ. ಸೊ ಈ ಕಾರಣಕ್ಕಾಗಿ ಇದು ಬಹುಭಾಷಾ ಡಿಜಿಟಲ್ ವೇದಿಕೆಯಾಗಿದೆ. ಅಂದರೆ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಲಾಂಚ್ ಆಗುತ್ತೆ ಮತ್ತು ಎಲ್ಲರಿಗೂ ಇದು ಲಭ್ಯವಾಗ್ತಾ ಇದೆ. ಅಂದರೆ ಸ್ಥಳೀಯ ಭಾಷೆಗಳಲ್ಲಿ ಇದು ಲಭ್ಯವಿರಲಿದೆ. ಸೊ ಆ ಕಾರಣಕ್ಕಾಗಿ ಬಹುಭಾಷಾ ಮಾದರಿಯ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಒಂದು ಕೃಷಿ ಸಲಹೆಗಳನ್ನು ಒದಗಿಸುವ ವೇದಿಕೆಯಾಗಿದೆ. ಓಕೆ, ಸೊ ಮಾಹಿತಿ ನೀವು ಇದನ್ನ ನೋಡಿ, PIB ನ್ಯೂಸ್ ಪೇಪರಲ್ಲಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. ಹಾಗಾದರೆ ಏನಿದು ಭಾರತ್ ವಿಸ್ತಾರ್? ಇದೊಂದು ಪ್ಲಾಟ್ಫಾರ್ಮ್ ಆಗಿದೆ. ಓಕೆ, ಭಾರತ್ ವಿಸ್ತಾರ್ ಎಂಬುದು. ಸೊ ವಿಸ್ತಾರ್ನ ಫುಲ್ ಫಾರ್ಮ್ ಗಮನಿಸಬಹುದು. ವಿಸ್ತಾರ್ನ ಫುಲ್ ಫಾರ್ಮ್ ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಅಕ್ಸೆಸ್ ಅಗ್ರಿಕಲ್ಚರಲ್ ರಿಸೋರ್ಸ್ ಎಂಬುದು ವಿಸ್ತಾರ್ನ ಫುಲ್ ಫಾರ್ಮ್ ಆಗಿದೆ. ಡೈರೆಕ್ಟಾಗಿ ಕೇಳಬಹುದು. ಇತ್ತೀಚೆಗೆ ಲಾಂಚ್ ಆಗಿರತಕ್ಕಂಥ ಭಾರತ್ ವಿಸ್ತಾರ್ ಪ್ರೋಗ್ರಾಮ್ನಲ್ಲಿ ವಿಸ್ತಾರ್ನ ಫುಲ್ ಫಾರ್ಮ್ ಏನು ಅಂತ. ಆ ಕಾರಣಕ್ಕಾಗಿ ಈ ಪಾಯಿಂಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಸ್ತಾರ್ ಈಗ ಲಾಂಚ್ ಆಗಿದೆ, ಆದರೆ ಇದನ್ನು ಆಲ್ರೆಡಿ ಯೂನಿಯನ್ ಬಜೆಟ್ 2026-27ರಲ್ಲೇ ಘೋಷಣೆ ಮಾಡಲಾಗಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಯೂನಿಯನ್ ಬಜೆಟ್ ಏನಾಯಿತು, ಆ ಬಜೆಟ್ನಲ್ಲೇ ಈ ಪ್ರಮುಖ ಆ್ಯಪ್ನ ಬಗ್ಗೆ ಆಲ್ರೆಡಿ ಘೋಷಿಸಲಾಗಿದೆ. ಓಕೆ, ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬಹುದು. ಹೇಳಿದಂತೆ ಇದೊಂದು 2026-27ರಲ್ಲಿ 150 ಕೋಟಿ ಹಂಚಿಕೆಯೊಂದಿಗೆ ಈ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಈ ಯೋಜನೆ ರೈತರಿಗೆ ನೈಜ ಸಮಯ, ಸ್ಥಳ ನಿರ್ದಿಷ್ಟ ಮತ್ತು ವೈಯಕ್ತಿಕಗೊಳಿಸಿದಂತಹ ಕೃಷಿ ಸಲಹೆಗಳನ್ನು ಒದಗಿಸಲು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ರಾಷ್ಟ್ರವ್ಯಾಪಿ ಇದನ್ನು ಲಾಂಚ್ ಮಾಡಿದೆ. ಓಕೆ, ನೆಕ್ಸ್ಟು ಮೂರನೇ ಕ್ವಶನ್ ಗಮನಿಸಿ. ಲಾರೆಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಿಗೆ ಅಂದರೆ 2026ರ ವರ್ಷದ ತಂಡ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಂತಹ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ತಂಡ ಯಾವುದು? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4 ಇಂಡಿಯನ್ ವುಮೆನ್ಸ್ ನ್ಯಾಷನಲ್ ಕ್ರಿಕೆಟ್ ಟೀಮ್. ನೋಡಿ, ಲಾರೆಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗೊಂಡಿದೆ. ಈ ಮೂಲಕ ಸೊ 2026ರ ವರ್ಷದ ತಂಡ ವಿಭಾಗದಲ್ಲೇ ನಾಮನಿರ್ದೇಶನಗೊಂಡಂತಹ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರತಕ್ಕಂಥದ್ದು. ಸೊ ಈ ಆಯ್ಕೆಯಾಗಲು ಕಾರಣವೇನು? ಈ ಡೀಟೇಲ್ಸನ್ನು ನೋಡೋಣ. ಸೊ ಇದನ್ನು ಕೂಡ ದಿ ಹಿಂದೂ ಪೇಪರಲ್ಲಿ ಕೊಟ್ಟಿದ್ದರು.
ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಟೀಮ್ ನಾಮಿನೇಟೆಡ್ ಫಾರ್ ಲಾರೆಸ್ ವರ್ಲ್ಡ್ ಟೀಮ್ ಆಫ್ ದ ಇಯರ್ಸ್ 2026 ಆಫ್ಟರ್ ಹಿಸ್ಟೋರಿಕ್ ವರ್ಲ್ಡ್ ಕಪ್ ಟ್ರಂಪ್. ನೋಡಿ, ವರ್ಲ್ಡ್ ಕಪ್ ಗೆದ್ದ ನಂತರ ಈ ಮಾಹಿತಿ ಸಿಕ್ಕಿರತಕ್ಕಂಥದ್ದು. ಓಕೆ, ಸೊ ಗಮನಿಸಬಹುದು, ಭಾರತದ ಮಹಿಳಾ ರಾಷ್ಟ್ರೀಯ ಕ್ರಿಕೆಟ್ ತಂಡ 2026, ಸೊ ಅಂದರೆ ತಂಡವು 26 ವರ್ಷಗಳಲ್ಲಿ ಲಾರೆಸ್ ವಿಶ್ವ ಕ್ರೀಡಾ ಪ್ರಶಸ್ತಿಗಳಿಗೆ ನಾಮನಿರ್ದೇಶನಗೊಂಡಂತಹ ಮೊದಲ ಮಹಿಳಾ ಕ್ರಿಕೆಟ್ ತಂಡವಾಗಿದೆ. ಸೊ ನಾಮನಿರ್ದೇಶನವು 2026ರ ಲಾರೆಸ್ ವಿಶ್ವ ತಂಡ ಆಫ್ ದ ಇಯರ್ ಪ್ರಶಸ್ತಿಯಾಗಿದೆ. ಇದನ್ನು ಸಾಮಾನ್ಯವಾಗಿ ಕ್ರೀಡೆಯ ಆಸ್ಕರ್ ಅಂತ ಕರೀತಾರೆ. ನೋಡಿ, ಲಾರೆಸ್ ವಿಶ್ವ ತಂಡ ಆಫ್ ದ ಇಯರ್ ಪ್ರಶಸ್ತಿ ಏನಿದೆ ಇದನ್ನು ಕ್ರೀಡೆಯ ಆಸ್ಕರ್ ಅಂತ ಕರೀತಾರೆ. ಸೊ ಇದಕ್ಕೆ ನಾಮನಿರ್ದೇಶನಗೊಂಡಿದೆ ಭಾರತೀಯ ಮಹಿಳಾ ರಾಷ್ಟ್ರೀಯ ಕ್ರಿಕೆಟ್ ತಂಡ. ಹೀಗೆ 26 ವರ್ಷಗಳಿಂದ ಆಯ್ಕೆಯಾಗಿರತಕ್ಕಂಥದ್ದು ಇದೇ ಮೊಟ್ಟ ಮೊದಲು. ಭಾರತವು ತನ್ನ ಮೊಟ್ಟ ಮೊದಲ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2025 ಗೆದ್ದ ನಂತರ ಈ ನಾಮನಿರ್ದೇಶನವನ್ನು ಗೊಳಿಸಲಾಗಿದೆ. ವಿಜೇತರನ್ನು ಏಪ್ರಿಲ್ 20, 2026 ಸ್ಪೇನ್ ದೇಶದ ಮ್ಯಾಡ್ರಿಡ್ನಲ್ಲಿ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗುತ್ತದೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆ, ನೆಕ್ಸ್ಟು 4ನೇ ಕ್ವಶನ್ ಗಮನಿಸಿ. 2026-27ರಿಂದ ಪ್ರಾರಂಭವಾಗುವ 3 ವರ್ಷಗಳ ರೂಲಿಂಗ್ ಬಜೆಟನ್ನು ಅಳವಡಿಸಿಕೊಂಡಂತಹ ಮೊಟ್ಟ ಮೊದಲ ಭಾರತೀಯ ರಾಜ್ಯ ಯಾವುದು? ನೋಡಿ, ರೂಲಿಂಗ್ ಬಜೆಟ್ ಅಂದರೆ ಏನು ಅಂತ ನಾನು ತಿಳಿಸ್ಕೊಡ್ತೇನೆ. ರೂಲಿಂಗ್ ಬಜೆಟನ್ನು 3 ವರ್ಷಗಳಿಗೆ ಅಳವಡಿಸಿಕೊಂಡಂತಹ ಮೊಟ್ಟ ಮೊದಲ ರಾಜ್ಯ ಅಂದರೆ ಅದು ಮಧ್ಯಪ್ರದೇಶ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹಾಗಾದರೆ ಏನಿದು ರೂಲಿಂಗ್ ಬಜೆಟ್? ನೋಡಿ, ಮಧ್ಯಪ್ರದೇಶ ಟು ಬಿ ಫಸ್ಟ್ ಸ್ಟೇಟ್ ಟು ಇನಿಷಿಯೇಟ್, ನೋಡಿ, ಪ್ರಿಪರೇಷನ್ ಆಫ್ ರೂಲಿಂಗ್ ಬಜೆಟ್. ರೂಲಿಂಗ್ ಬಜೆಟ್ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ 3 ಇಯರ್ಸ್ಗೆ ಇದನ್ನು ಅದು ಅಳವಡಿಸಿಕೊಂಡಿರ್ತಕ್ಕಂಥದ್ದು ಮಧ್ಯಪ್ರದೇಶ ಸರ್ಕಾರ. ಸೊ ಡೀಟೇಲ್ಸನ್ನು ಗಮನಿಸಬಹುದು. ಹಾಗಾದರೆ ರೂಲಿಂಗ್ ಬಜೆಟ್ ಅಂದರೆ ಸರ್ಕಾರವು ಕೇವಲ 1 ವರ್ಷಕ್ಕೆ ಬಜೆಟನ್ನು ಯೋಜಿಸುವುದಿಲ್ಲ. ಸೊ ಗಮನಿಸಬಹುದು, ಬದಲಾಗಿ ಆ ಬಜೆಟನ್ನು ಪ್ರಸ್ತುತ ವರ್ಷ ಅಂದರೆ 2026 ಪ್ರಸ್ತುತ ವರ್ಷ ಇದಕ್ಕೆ ಯೋಜಿಸುತ್ತದೆ. ಇದಾದ ನಂತರ ಅದೇ ಬಜೆಟ್ನಲ್ಲಿ ಅಂದರೆ ಪ್ರಸ್ತುತ ವರ್ಷದ ಬಜೆಟ್ನಲ್ಲಿ ಮುಂದಿನ 2 ವರ್ಷಗಳ ಅಂದಾಜುಗಳನ್ನು ಅಲ್ಲಿ ಮಾಡಲಾಗುತ್ತೆ. ಅಂದರೆ 2027, 28 ಮತ್ತು 29 ಈ ವರ್ಷದ ಬಜೆಟನ್ನು ಕೂಡ ಅದೇ ಸಮಯದಲ್ಲಿ ಘೋಷಣೆ ಮಾಡಲಾಗುತ್ತದೆ. ಅಂದರೆ ಅಂದಾಜು ಘೋಷಣೆಗಳಿವು. ಸೊ ಈ ಮೂಲಕ ರೂಲಿಂಗ್ ಬಜೆಟ್ ಅಂದರೆ ರೊಟೇಟ್ ಆಗ್ತಕ್ಕಂಥದ್ದು ಇದು ರೂಲಿಂಗ್ ಬಜೆಟ್ ಅಂತ ಕರೀತಾರೆ. ಅಂದರೆ ಉದಾಹರಣೆ ಗಮನಿಸಬಹುದು, 2026 ಮತ್ತು 27ನೇ ಸಾಲಿಗೆ ಬಜೆಟ್ ಮಂಡಿಸಲಾಗಿದೆ ಎಂದು ಭಾವಿಸೋಣ. ಅಂದರೆ ಆಲ್ರೆಡಿ ಬಜೆಟ್ ಮಂಡನೆಯಾಗಿದೆ. ಮುಂದಿನ 2 ಬಜೆಟನ್ನು ಆವಾಗಲೇ ಘೋಷಣೆ ಮಾಡಲಾಗುತ್ತದೆ. ಅಂದರೆ 2027-28ನೇ ಸಾಲಿನ ಬಜೆಟ್, 2028 ಮತ್ತು 29ನೇ ಸಾಲಿನ ಬಜೆಟ್, ಹೀಗೆ 3 ವರ್ಷದ ಅವಧಿಗೆ ಬಜೆಟನ್ನು ಘೋಷಣೆ ಮಾಡಿದೆ. ಸೊ ಇದನ್ನು ರೂಲಿಂಗ್ ಬಜೆಟ್ ಅಂತ ಕರೀತಾರೆ. ರೂಲಿಂಗ್ ಬಜೆಟ್ ಅಂದರೆ ಒಂದಕ್ಕಿಂತ ಹೆಚ್ಚು ವರ್ಷಕ್ಕೆ ಬಜೆಟ್ ಮಂಡಿಸುವುದನ್ನೇ ರೂಲಿಂಗ್ ಬಜೆಟ್ ಅಂತ ಕರೀತಾರೆ. ಸೊ ಮುಂದಿನ ವರ್ಷದಲ್ಲಿ ಈ ವರ್ಷ ಘೋಷಣೆ ಮಾಡಿದಂತಹ ಬಜೆಟ್ ಎಷ್ಟಿರುತ್ತೋ ಅಷ್ಟರಲ್ಲೇ ಎಲ್ಲ ಕೆಲಸ ಮುಗಿಸಬೇಕು ಎಂಬುದ ಒಂದು ಪ್ಲಾನ್ ಇದು. ಸೊ ಆ ಕಾರಣಕ್ಕಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ, ನೆನಪಿರಲಿ. ನೆಕ್ಸ್ಟು 5ನೇ ಕ್ವಶನನ್ನು ಗಮನಿಸಿ. ಮಾರ್ಚ್ 2026ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ದೀರ್ಘಕಾಲದ ಕೋಮಾದಲ್ಲಿರುವ ರೋಗಿಯನ್ನು ಒಳಗೊಂಡಂತಹ ಪ್ರಕರಣದಲ್ಲಿ ನಿಷ್ಕ್ರಿಯ ದಯಾಮರಣಕ್ಕೆ ಅನುಮತಿ ನೀಡಿತು. ಯಾವ ಹೆಗ್ಗುರುತು ತೀರ್ಪಿನ ಆಧಾರದ ಮೇಲೆ ಆರ್ಟಿಕಲ್ 21ರ ಅಡಿಯಲ್ಲಿ ಘನತೆಯಿಂದ ಸಾಯುವ ಹಕ್ಕನ್ನು ಗುರುತಿಸಲಾಗಿದೆ? ಸೊ ಇದರ ಮಾಹಿತಿಯನ್ನು ಕೊಡ್ತೀನಿ, ಮುಖ್ಯವಾಗಿ ಗಮನಿಸಿ. ಆಪ್ಷನ್ ನಂಬರ್ 4 ಪ್ರಕರಣ ನೋಡಿ, ಕಾಮನ್ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಈ ಕೇಸಲ್ಲಿ ಏನು ವಾದ ಮಾಡಲಾಗುತ್ತದೆ ಅಂದರೆ, ಯಾವುದಾದರೂ ಒಬ್ಬ ವ್ಯಕ್ತಿ 10ರಿಂದ 15 ವರ್ಷಗಳ ಕಾಲ ಅಥವಾ ಕೋಮದಲ್ಲಿ ಹಂಗೆ ಮುಂದುವರಿತಾ ಇದ್ದರೆ ಆತನ ಪೋಷಕರಾಗಿರ್ಬೋದು, ಆ ವ್ಯಕ್ತಿ ದಯಾಮರಣಕ್ಕೆ ಅಂದರೆ ಸ್ವ ಇಚ್ಛೆಯಿಂದ ಸಾಯುವುದಕ್ಕೆ ಈ ಒಂದು ಕಾರಣ. ಸೊ ಇದಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಕರಣ ಅಂದರೆ ಕಾಮನ್ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಈ ಪ್ರಕರಣದಲ್ಲಿ ಇದೀಗ ಹರೀಶ್ ರಾಣಾ ಎಂಬಾತನಿಗೆ ನಮ್ಮ ಸುಪ್ರೀಂ ಕೋರ್ಟ್ ದಯಾಮರಣವನ್ನು ಪಾಲಿಸಿದೆ.
ಸೊ ಸ್ವಯಂ ಸಾವಿಗೆ ಈ ಒಂದು ಕೇಸ್ ಮುಖ್ಯವಾಗಿರುತ್ತದೆ. ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮಿಗೆ. ಕಾಮನ್ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ನೆನಪಿರಲಿ ಈ ಕೇಸ್ನ ಬಗ್ಗೆ. ಅಂದರೆ ನೋಡಿ, ಒಬ್ಬ ವ್ಯಕ್ತಿ 13 ವರ್ಷಗಳಿಂದ ಕೋಮಾದಲ್ಲಿದ್ದ. ಆ ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ ಇದೀಗ ದಯಾಮರಣಕ್ಕೆ ತೀರ್ಪು ನೀಡಿದೆ, ಅನುಮತಿ ನೀಡಿದಂಥದ್ದು. ಸೊ ಗಮನಿಸಬಹುದು ಈ ವ್ಯಕ್ತಿ. ಓಕೆ, ಅಂದರೆ 2013ರಲ್ಲಿ ತಲೆಗೆ ತೀವ್ರವಾದ ಗಾಯವಾದ ನಂತರ 12 ವರ್ಷಗಳಿಗೂ ಹೆಚ್ಚು ಕಾಲ ಕೋಮಾದಲ್ಲಿದ್ದಂತಹ ಹರೀಶ್ ರಾಣಾ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 2026ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಅವರಿಗೆ ನಿಷ್ಕ್ರಿಯ ದಯಾಮರಣಕ್ಕೆ ಅನುಮತಿಯನ್ನು ನೀಡಿತು. ಭಾರತದ ಸಂವಿಧಾನದ 21ನೇ ವಿಧಿಯ ಭಾಗವಾಗಿ ಘನತೆಯಿಂದ ಸಾಯುವ ಹಕ್ಕನ್ನು ಗುರುತಿಸಿದ ಮತ್ತು ಕೆಲವು ಷರತ್ತುಗಳ ಅಡಿಯಲ್ಲಿ ನಿಷ್ಕ್ರಿಯ ದಯಾಮರಣವನ್ನು ಕಾನೂನುಬದ್ಧಗೊಳಿಸಿದ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಐತಿಹಾಸಿಕ ತೀರ್ಪನ್ನು ನ್ಯಾಯಾಲಯ ಅವಲಂಬಿಸಿದೆ. ಸೊ ಈ ಪ್ರಕರಣ ನಿಮಗೆ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇದು ಕೂಡ ನೆನಪಿರಲಿ. ಓಕೆ, ನೆಕ್ಸ್ಟು 6ನೇ ಕ್ವಶನ್ ನೋಡಿ. 2026ರ 6ನೇ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನಲ್ಲಿ ಒಟ್ಟಾರೆ ಚಾಂಪಿಯನ್ಶಿಪ್ ಗೆದ್ದ ತಂಡ ಯಾವುದು? ಸರಿಯಾದಂಥ ಉತ್ತರ ಇಂಡಿಯನ್ ಆರ್ಮಿ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಮುಕ್ತಾಯಗೊಂಡವು. ಸೊ ಇದರಲ್ಲಿ ಒಟ್ಟಾರೆ ಚಾಂಪಿಯನ್ ತಂಡ ಯಾವುದು ಅಂದರೆ ಇಂಡಿಯನ್ ಆರ್ಮಿ. ಓಕೆ, ಸೊ ಹೆಚ್ಚಿನ ಡೀಟೇಲ್ಸನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಭಾರತೀಯ ಸೇನೆ ಅಂದರೆ ಆರ್ಮಿ ವಿಂಟರ್ ಗೇಮ್ಸ್ ನೂಡ್ ಏನಿದೆ, AWGN ಅಂತ ಕರೀತಾರೆ. ಇದು 2026ರ 6ನೇ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನಲ್ಲಿ ಒಟ್ಟಾರೆ ಚಾಂಪಿಯನ್ಶಿಪ್ ಆಗಿದೆ. ಜನವರಿ 20ರಿಂದ ಫೆಬ್ರವರಿ 26ರವರೆಗೆ ಲಡಾಖ್ನ ಲೇನಲ್ಲಿ, ಜನವರಿ 20ರಿಂದ 26 ಜನವರಿ ಮತ್ತು ಗುಲ್ಮಾರ್ಗ್, ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಇದು ಇಲ್ಲಿ ಫೆಬ್ರವರಿ 23ರಿಂದ 26ರವರೆಗೆ ಕ್ರೀಡೆಗಳು ನಡೆದಿವೆ. ಸರಿಸುಮಾರು ಲೇ ಮತ್ತು ಗುಲ್ಮಾರ್ಗ್ ಎಂಬತಕ್ಕಂಥ 2 ಸ್ಥಳಗಳಲ್ಲಿ ನಡೆದಿರತಕ್ಕಂಥದ್ದು. ಅಂದರೆ ಲಡಾಖ್ನ ಲೇನಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ವಿಂಟರ್ ಗೇಮ್ಸ್ ನಡೀತು. ಇಲ್ಲಿ ಒಟ್ಟಾರೆ ಚಾಂಪಿಯನ್ ಆಗಿರತಕ್ಕಂಥದ್ದು ಆರ್ಮಿ ವಿಂಟರ್ ಗೇಮ್ಸ್ ನೂಡ್ ಅಂತ ಕರಿತೀವಿ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026 ಮೆಡಲ್ ಟ್ಯಾಲಿ ನೋಡಿ, ಅಗ್ರಸ್ಥಾನದಲ್ಲಿರತಕ್ಕಂಥದ್ದು ಇಂಡಿಯನ್ ಆರ್ಮಿ. ಟೋಟಲ್ ಆಗಿ 23 ಪದಕಗಳನ್ನು ಗೆದ್ದುಕೊಂಡಿದೆ. 2ನೇ ಸ್ಥಾನದಲ್ಲಿ ಹಿಮಾಚಲ ಪ್ರದೇಶ, ಟೋಟಲ್ 14 ಪದಕಗಳು. 3ನೇದಾಗಿ ಹರಿಯಾಣ ಇದೆ, ಟೋಟಲ್ 7 ಪದಕಗಳು. 4ನೇದಾಗಿ ಮಹಾರಾಷ್ಟ್ರ ಇದೆ, ಟೋಟಲ್ 12 ಪದಕಗಳು. ಸೊ ಈ ಮೂಲಕ ಇಲ್ಲಿ ಗೋಲ್ಡ್ ಹೈಯೆಸ್ಟ್ ಯಾರು ಗೆದ್ದುಕೊಂಡಿರ್ತಾರೋ ಅದರ ಆಧಾರದ ಮೇಲೆ ನಾವು ಪ್ರಶಸ್ತಿಗಳನ್ನು ಮತ್ತು ಅಗ್ರಸ್ಥಾನದಿಂದ ಅಂದರೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಲಾಗುತ್ತದೆ. ಸೊ ಇಳಿಕೆ ಕ್ರಮದಲ್ಲಿ ನೀವು ಇಲ್ಲಿ ಗಮನಿಸಬಹುದು, ಇಂಡಿಯನ್ ಆರ್ಮಿ, ಹಿಮಾಚಲ ಪ್ರದೇಶ, ಹರಿಯಾಣ, ಮಹಾರಾಷ್ಟ್ರ ಕ್ರಮವಾಗಿ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟು 7ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೋಲ್ಡ್ ರೆಸ್ಪಾನ್ಸ್ ಎಂಬುದು ಒಂದು ಆರ್ಕ್ಟಿಕ್ ಮಿಲಿಟರಿ ವ್ಯಾಯಾಮವಾಗಿದೆ. ಈ ವ್ಯಾಯಾಮವನ್ನು ಕೆಳಗಿನ ಯಾವ ಸಂಸ್ಥೆ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆ ನಡೆಸುತ್ತದೆ? ಆರ್ಕ್ಟಿಕ್ ಮಿಲಿಟರಿ ಎಕ್ಸಸೈಸ್ ಇದೊಂದು. ಆರ್ಕ್ಟಿಕ್ ನೋಡಿ, ಆರ್ಕ್ಟಿಕ್ ಏನಿದೆ ಅಲ್ಲಿನ ದೇಶಗಳು ನಡೆಸ್ತಕ್ಕಂಥ ಒಂದು ಮಿಲಿಟರಿ ಎಕ್ಸಸೈಸು. ಓಕೆ, ಕೋಲ್ಡ್ ರೆಸ್ಪಾನ್ಸ್ ಅಂತ ಕರೀತಾರೆ. ಯಾರು ಇದನ್ನು ನಡೆಸ್ತಾರೆ ಅಂದರೆ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ಆಪ್ಷನ್ ನಂಬರ್ 3 ಸರಿ ಉತ್ತರ. ನ್ಯಾಟೋ ಲಾಂಚಸ್ ಆರ್ಕ್ಟಿಕ್ ಮಿಲಿಟರಿ ಎಕ್ಸಸೈಸ್ ಕೋಲ್ಡ್ ರೆಸ್ಪಾನ್ಸ್ 2026 ವಿತ್ 25,000 ಟ್ರೋಪ್ಸ್ ಅಂತ ಕರೀತಾರೆ. ಓಕೆ, ಅದರೊಂದಿಗೆ ಆರಂಭಗೊಂಡಿದೆ. ಆರ್ಕ್ಟಿಕ್ ಪ್ರದೇಶದಲ್ಲಿ 2026ರ ಕೋಲ್ಡ್ ರೆಸ್ಪಾನ್ಸ್ ಸೇನಾ ಅಭ್ಯಾಸವನ್ನು ನ್ಯಾಟೋ ಆರಂಭಿಸಿದೆ. ಕೋಲ್ಡ್ ರೆಸ್ಪಾನ್ಸ್ ಎಂಬುದು ಯುರೋಪಿನ ಆರ್ಕ್ಟಿಕ್ನಲ್ಲಿ ಮುಖ್ಯವಾಗಿ ಉತ್ತರ ನಾರ್ವೆ ಮತ್ತು ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಡೆಯುವ ದೊಡ್ಡ ಪ್ರಮಾಣದ ದ್ವೈವಾರ್ಷಿಕ ನ್ಯಾಟೋ ಸೇನಾ ಅಭ್ಯಾಸವಾಗಿದೆ. ಓಕೆ, ಹಾಗಾದರೆ ನ್ಯಾಟೋ ಅಂದ್ರೇನು? ನ್ಯಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ ಕರೀತಾರೆ. ಇದು 32 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಇಲ್ಲಿ 30 ಯುರೋಪಿಯನ್ ರಾಷ್ಟ್ರಗಳಿದ್ದರೆ 2 ಉತ್ತರ ಅಮೇರಿಕನ್ ರಾಷ್ಟ್ರಗಳಿದ್ದಾವೆ. ಇದು ವಾಷಿಂಗ್ಟನ್ DC ಯಲ್ಲಿ
ಏಪ್ರಿಲ್ 4, 1949ರಂದು ಸ್ಥಾಪನೆ ಮಾಡಲಾಯಿತು. ನ್ಯಾಟೋ ಒಂದು ಸಾಮೂಹಿಕ ಭದ್ರತೆಯ ವ್ಯವಸ್ಥೆಯ ಸಂಸ್ಥೆಯಾಗಿದೆ. ನ್ಯಾಟೋದ ಪ್ರಧಾನ ಕಚೇರಿ ಬೆಲ್ಜಿಯಂ ದೇಶದ ಬ್ರುಸೆಲ್ಸ್ನಲ್ಲಿದೆ. ನೋಡಿ, ಇದು ಸ್ಥಾಪನೆಯಾಗಿದ್ದು ವಾಷಿಂಗ್ಟನ್ DC ಯಲ್ಲಿ. ಯಾವಾಗ? ಏಪ್ರಿಲ್ 4, 1949ರಂದು. ಆದರೆ ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಇರ್ತಕ್ಕಂಥದ್ದು ಬ್ರುಸೆಲ್ಸ್ನಲ್ಲಿ. ಆದರೆ ನ್ಯಾಟೋ ದೇಶದ ಮಿಲಿಟರಿ ಪ್ರಧಾನ ಕಚೇರಿ ಅದೇ ಬೆಲ್ಜಿಯಂ ದೇಶದ ಮೂನ್ಸ್ ಎಂಬತಕ್ಕಂಥ ಸ್ಥಳದ ಬಳಿ ಇದೆ. ಇತ್ತೀಚೆಗೆ ನ್ಯಾಟೋವನ್ನು ಸೇರ್ಪಡೆಗೊಂಡಂಥ 2 ದೇಶಗಳೆಂದರೆ 2023ರಲ್ಲಿ ಫಿನ್ಲ್ಯಾಂಡು, 2024ರಲ್ಲಿ ಸ್ವೀಡನ್ ದೇಶ. ಸೊ ಹೀಗೆ ಇವು 31ನೇ ಮತ್ತು 32ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದ್ದಾವೆ. ನ್ಯಾಟೋನ ಇತರೆ ಸದಸ್ಯ ರಾಷ್ಟ್ರಗಳನ್ನು ಗಮನಿಸಬಹುದು ನೀವು. ಓಕೆ, ಇವೆಲ್ಲವೂ ನ್ಯಾಟೋನ ಇತರೆ ಸದಸ್ಯ ರಾಷ್ಟ್ರಗಳು. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತದ ಕೆಳಗಿನ ಯಾವ ಸ್ಥಳದಲ್ಲಿ 2026ನೇ ಸಾಲಿನ ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನ 2026 ನಡೆಸಲಾಯಿತು? ನವದೆಹಲಿ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ. ನವದೆಹಲಿಯಲ್ಲಿ ನಡೆದಿದೆ ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ 2026. ಓಕೆ, ನವದೆಹಲಿಯಲ್ಲಿ ನಡೀತು. ಇದು ಕೂಡ ನೆನಪಿರಲಿ, ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆಗುತ್ತೆ ಇದು. ಮಲೇರಿಯಾ ನಿರ್ಮೂಲನೆ ಕುರಿತು 3 ದಿನಗಳ ವೈಜ್ಞಾನಿಕ ಚರ್ಚೆಗಳು ಮತ್ತು ಜಾಗತಿಕ ತೊಡಗಿಸಿಕೊಳ್ಳುವಿಕೆಯ ನಂತರ ನವದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನ 2026 ಮುಕ್ತಾಯಗೊಂಡಿತು. ನೋಡಿ, ಮಲೇರಿಯಾ ನಮ್ಮ ಜೀವಕ್ಕೆ ಅಪಾಯಕಾರಿ. ಅಂದರೆ ಮಲೇರಿಯಾ ಮುಖ್ಯವಾಗಿ ಸೊಳ್ಳೆಯಿಂದ ಹರಡುವಂತಹ ಒಂದು ಪರಾವಲಂಬಿ ಕಾಯಿಲೆಯಾಗಿದೆ. ನೋಡಿ, ಇದೊಂದು ಪರಾವಲಂಬಿ ಕಾಯಿಲೆ. ಅಂದರೆ ಸೋಂಕಿತ ಹೆಣ್ಣು ಸೊಳ್ಳೆ ಅನಾಫಿಲಿಸ್ ಅಂತ ಕರೀತಾರೆ ಅದನ್ನು. ಈ ಸೋಂಕಿತ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಕಡಿತದಿಂದ ನಮಗೆ ಮಲೇರಿಯಾ ಉಂಟಾಗುತ್ತದೆ. ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ಲಾಸ್ಮೋಡಿಯಂ ಪ್ರಭೇದಗಳಿಂದ ಉಂಟಾಗುತ್ತದೆ. ಪ್ಲಾಸ್ಮೋಡಿಯಮಲ್ಲಿ ಮುಖ್ಯವಾಗಿ ಪಿ ಫಾಲ್ಸಿಫೆರಮ್, ಪಿ ವೈವ್ಯಾಕ್ಸ್, ಪಿ ಓವೆಲ್, ಪಿ ಮಲೇರಿಯಾ ಮತ್ತು ಪಿ ನೋಲೇಸಿ ಎಂಬುದು. ಓಕೆ, ಇವು ಪ್ಲಾಸ್ಮೋಡಿಯಂ ಪ್ರಭೇದಗಳು. ಈ ಪ್ರಭೇದಗಳಿಂದ ನಮಗೆ ಮಲೇರಿಯಾ ಉಂಟಾಗುತ್ತದೆ. ಹಾಗಾದರೆ ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನ 2026 ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಡಿಯಲ್ಲಿ ICMR ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಲೇರಿಯಾ ರಿಸರ್ಚ್ ಇದನ್ನು ಆಯೋಜಿಸುತ್ತದೆ. ಈ ವರ್ಷದ ಥೀಮನ್ನು ಗಮನಿಸಬಹುದು, ಇಂಗ್ಲೀಷಲ್ಲೂ ಕೂಡ ಇದೆ. ಓಕೆ, ಡಿಸ್ಕವರಿ, ಡೆವಲಪ್ಮೆಂಟ್ ಆ್ಯಂಡ್ ಡೆಲಿವರಿ, ಡ್ರೈವಿಂಗ್ ಮಲೇರಿಯಾ ಎಲಿಮಿನೇಷನ್ ಆ್ಯಂಡ್ ಬಿಯಾಂಡ್ ಎಂಬುದು ಈ ವರ್ಷದ ಥೀಮ್. ಭಾರತದಲ್ಲಿ ಮಲೇರಿಯಾ ನಿರ್ಮೂಲನೆಗಾಗಿ ರಾಷ್ಟ್ರೀಯ ಚೌಕಟ್ಟನ್ನು ಹಾಕಿಕೊಳ್ಳಲಾಗಿದೆ. ಅಂದರೆ 2016ರಲ್ಲಿ ಹಾಕಿಕೊಳ್ಳಲಾಯಿತು. 2030ರ ವೇಳೆಗೆ ಮಲೇರಿಯಾವನ್ನು ಅಥವಾ ಮಲೇರಿಯಾ ಮುಕ್ತ ಭಾರತ ಮಾಡುವ ಗುರಿಯನ್ನು ಹಾಕಿಕೊಂಡಿದೆ. ನೋಡಿ, 2030ರ ವೇಳೆಗೆ ಭಾರತವನ್ನು ಮಲೇರಿಯಾ ಮುಕ್ತ ದೇಶವನ್ನಾಗಿ ಮಾಡುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ನೆಕ್ಸ್ಟ್ 9ನೇ ಕ್ವಶನ್ ಗಮನಿಸಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಟೀಮ್ ಕಲ್ಕಿ ಇದೊಂದು ಡಾರ್ಕ್ ನೆಟ್ ಮಾದಕ ವಸ್ತು ಕಳ್ಳ ಸಾಗಣೆ ಜಾಲವಾಗಿದೆ. ಹಾಗಾದರೆ ಯಾವ ಸಂಸ್ಥೆ ಇದನ್ನು ಭೇದಿಸಿದೆ ಮತ್ತು ಇದನ್ನು ಕಿತ್ತು ಹಾಕಿದೆ? ನೋಡಿ, ಟೀಮ್ ಕಲ್ಕಿ. ಇದರ ಹೆಸರು ಟೀಮ್ ಕಲ್ಕಿ. ಟೀಮ್ ಕಲ್ಕಿ ಎಂಬುದು ಡಾರ್ಕ್ ನೆಟ್ ಮಾದಕ ವಸ್ತು ಕಳ್ಳ ಸಾಗಣೆ ಜಾಲವಾಗಿತ್ತು. ಇದನ್ನು ಇದೀಗ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಆಪ್ಷನ್ ನಂಬರ್ 3 ಗಮನಿಸಿ, NCB ಕಂಡು ಹಿಡಿದು ಪತ್ತೆ ಹಚ್ಚಿ ಇದನ್ನು ಕಿತ್ತು ಹಾಕಿದೆ ಮತ್ತು ಅದರ ಮೂಲವಾಗಿದ್ದಂತಹ ವ್ಯಕ್ತಿಗಳನ್ನು ಇದೀಗ ಬಂಧಿಸಲಾಗಿದೆ. ಸೊ ಟೀಮ್ ಕಲ್ಕಿ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿದೆ, ಗಮನಿಸಬಹುದು. NCB ಬಟ್ಸ್ ಪ್ಯಾನ್ ಇಂಡಿಯಾ ಡಾರ್ಕ್ ನೆಟ್ ಡ್ರಗ್ ನೆಟ್ವರ್ಕ್ ಕಾಲ್ಡ್ ಟೀಮ್ ಕಲ್ಕಿ. ಟೀಮ್ ಕಲ್ಕಿ ಎಂಬುದು ಇದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿದ್ದಂಥ ಡಾರ್ಕ್ ನೆಟ್ ಡ್ರಗ್ ನೆಟ್ವರ್ಕ್ ಒಂದು ಮಾದಕ ವಸ್ತು ಜಾಲವಾಗಿತ್ತು. ಇದನ್ನು ಇದೀಗ ಬಟ್ಸ್ ಮಾಡಿದೆ. ಓಕೆ, ಸೊ ಗಮನಿಸಬಹುದು. ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಈ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು. ಈ ನೆಟ್ವರ್ಕ್ ಏನಿದೆ ಡಾರ್ಕ್ ನೆಟ್ ಮಾರುಕಟ್ಟೆಗಳು ಮತ್ತು ಸೆಷನ್ಸ್ನಂತಹ ಎನ್ಕ್ರಿಪ್ಟ್ ಮಾಡಿದಂತಹ ಮೆಸೇಜಿಂಗ್ ಅಪ್ಲಿಕೇಶನ್ಗಳನ್ನು ಬಳಸಿಕೊಂಡು ಔಷಧಿಗಳನ್ನು ಅನಾಮಧೇಯವಾಗಿ ಮಾರಾಟ ಮಾಡುತ್ತಿತ್ತು. ಸರಿಸುಮಾರು ಇಲ್ಲಿ 13 ದೇಶೀಯ ಪಾರ್ಸೆಲ್ಗಳು ಮತ್ತು 2 ಅಂತಾರಾಷ್ಟ್ರೀಯ ಪಾರ್ಸೆಲ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಓಕೆ, ಇವರೆಲ್ಲ ನೆದರ್ಲ್ಯಾಂಡಿನಿಂದ ಬಂದಂಥವರು. ಓಕೆ, ನೆಕ್ಸ್ಟು 10ನೇ ಕ್ವಶನ್ ಗಮನಿಸಿ.
ಸ್ಟಾಕ್ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆಯ ಇತ್ತೀಚಿನ ವರದಿಯ ಪ್ರಕಾರ ಭಾರತವು 2021 ಮತ್ತು 2025ರ ನಡುವೆ ವಿಶ್ವದ ಎಷ್ಟನೇ ಅತಿದೊಡ್ಡ ಸಶಸ್ತ್ರ ಆಮದುದಾರ ರಾಷ್ಟ್ರವಾಗಿ ಹೊರಹೊಮ್ಮಿದೆ? ಸರಿಯಾದಂಥ ಉತ್ತರ ಸೆಕೆಂಡ್, ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ ಹಾಗಾದರೆ ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳೋಣ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿ ಈ ವರದಿಯ ಪ್ರಕಾರ 2021ರಿಂದ 25ರ ಅವಧಿಯಲ್ಲಿ ಭಾರತವು ವಿಶ್ವದ 2ನೇ ಅತಿದೊಡ್ಡ ಸಶಸ್ತ್ರ ಆಮದುದಾರ ರಾಷ್ಟ್ರವಾಗಿದೆ. ಈ ಅವಧಿಯಲ್ಲಿ ಒಟ್ಟು ಜಾಗತಿಕ ಶಸ್ತ್ರಾಸ್ತ್ರ ಆಮದಿನ ಶೇಕಡ 8.2ರಿಂದ 8.3ರಷ್ಟು ಪಾಲನ್ನು ಭಾರತ ಹೊಂದಿರತಕ್ಕಂಥದ್ದು. ನಡೆಯುತ್ತಿರುವ ಯುದ್ಧದ ಸಮಯದಲ್ಲಿ ದೊಡ್ಡ ಮಿಲಿಟರಿ ನೆರವಿನಿಂದ ಉಕ್ರೇನ್ ಅಗ್ರಸ್ಥಾನದಲ್ಲಿದೆ. ರಷ್ಯಾ ಭಾರತದ ಅತಿದೊಡ್ಡ ಶಸ್ತ್ರಾಸ್ತ್ರ ಪೂರೈಕೆದಾರನಾಗಿ ಉಳಿದಿದೆ, ಆದರೂ ಅದರ ಪಾಲು 40%ಕ್ಕೆ ಕುಸಿದಿರತಕ್ಕಂಥದ್ದು. ನೆಕ್ಸ್ಟು 11ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಕುರುಂಬ ಕಲೆಯು ಮುಖ್ಯವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಹುಟ್ಟಿಕೊಂಡಿದೆ? ಕುರುಂಬ ಕಲೆ ಆಪ್ಷನ್ ನಂಬರ್ 4 ಸರಿಯಾಗಿದೆ. ದಕ್ಷಿಣ ಭಾರತದ ನೀಲಗಿರಿ ಬೆಟ್ಟಗಳ ಪ್ರದೇಶ. ಕುರುಂಬ ಕಲೆಯು ಈಗ ಅಳಿವಿನ ಅಪಾಯದಲ್ಲಿರುವ ಪ್ರಾಚೀನ ಬುಡಕಟ್ಟು ಚಿತ್ರಕಲೆ ಸಂಪ್ರದಾಯವಾಗಿದೆ. ಇದು 300 ವರ್ಷಗಳಿಗೂ ಹಳೆಯದು ಎಂದು ಅಂದಾಜಿಸಲಾದ ಇತಿಹಾಸ ಪೂರ್ವ ಕಲಾ ಪ್ರಕಾರವಾಗಿದ್ದು, ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ವಾಸಿಸುವಂತಹ ಕುರುಂಬ ಬುಡಕಟ್ಟು ಜನಾಂಗದವರು ಇದನ್ನು ರಚಿಸಿರುತ್ತಾರೆ. ಸಾಂಪ್ರದಾಯಿಕವಾಗಿ ಈ ವರ್ಣಚಿತ್ರಗಳನ್ನು ನೀಲಗಿರಿ ಬೆಟ್ಟಗಳ ಎತ್ತರದ ಬೆಟ್ಟಗಳಲ್ಲಿನ ಬಂಡೆಗಳು ಮತ್ತು ಗುಹೆ ಗೋಡೆಗಳ ಮೇಲೆ ಮಾಡಲಾಗ್ತದೆ. ಕಲಾವಿದರು ವೆಂಗೈ ಅಥವಾ ವಂಗೆ ಮರದ ರಾಳದಿಂದ ಹಳದಿ, ಕಂದು ಮತ್ತು ಕಪ್ಪು ಮತ್ತು ಪುಡಿ ಮಾಡಿದಂತಹ ಎಲೆಗಳಿಂದ ಹಸಿರು ಮುಂತಾದ ಅರಣ್ಯ ಸಂಪನ್ಮೂಲಗಳಿಂದ ನೈಸರ್ಗಿಕ ವರ್ಣದ್ರವ್ಯಗಳನ್ನು ತಯಾರಿಸಲಾಗುತ್ತದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.